ನಮ್ಮ ನಾಯಕ ನಮಗೆಷ್ಟು ಗೊತ್ತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನೋಡಿ, ಒಂದು ದೇಶ ಸಮೃದ್ಧವಾಗಿ ಸದೃಢವಾಗಿ ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಅದರ ತಳಪಾಯ ರಾಜಕೀಯ ಅನ್ನೋದು ತುಂಬಾ ಮುಖ್ಯ ಆಗುತ್ತಲ್ವಾ? ಅದ್ ಸರಿ, ನಾವ್ಯಾಕೆ ಇವತ್ತು ರಾಜಕೀಯದ ಬಗ್ಗೆ ಮಾತಾಡ್ತಿದ್ದೀವಿ? ಇವತ್ತು ನಮ್ ಜೊತೆ ಇದ್ದಾರೆ 30 ವರ್ಷ ಸತತವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಹಲವಾರು ರಾಷ್ಟ್ರ ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡು ಹಾಗೆ ಡಾಕ್ಟರೇಟ್ ಅನ್ನ ಪಡ್ಕೊಂಡು ಚಿಕ್ಕಬಳ್ಳಾಪುರದಲ್ಲೇ ಒಂದು ಒಳ್ಳೆ ಸ್ಥಾನವನ್ನ ಗಳಿಸ್ಕೊಂಡಿರುವಂತವರು ಶ್ರೀಯುತರು ಡಾಕ್ಟರ್ ನಂದಿ ಭಾಷಾ ಅವರು. ನಮಸ್ಕಾರ ಸರ್, ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ನಿಮ್ಮ ವೀಕ್ಷಕರಿಗೂ, ನಿಮಗೂ, ನಿಮ್ಮ ಸುಮನ್ ಟಿವಿಗೂ ನನ್ನ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ನಂದಿ ಭಾಷಾ ಅಂತಂದ್ರೇನೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಬ್ರ್ಯಾಂಡ್ ಅಂತ ಹೇಳ್ತಾರೆ. ಸೊ ಒಂದು ಸಮುದಾಯಕ್ಕೇನೆ ನೀವು ದಿಕ್ಸೂಚಿಯಾಗಿದ್ದೀರಿ ಈ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇದಕ್ಕೆ? ನೋಡಿ, ನಂದಿ ಭಾಷಾ ಒಂದು ಬ್ರ್ಯಾಂಡ್ ಅನ್ನೋದಕ್ಕೆ ಕಾರಣ ಈ ಕ್ಷೇತ್ರದ ಜನ. ಯಾಕೆ ನಾನು ಈ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ಒಂದು ವ್ಯಕ್ತಿ ಆಗಲಿ, ಒಂದು ವಸ್ತು ಆಗಲಿ, ಯಾರೇ ಆಗಲಿ, ಒಂದು ಬ್ರ್ಯಾಂಡ್ ಆಗಬೇಕಂದ್ರೆ ಅದ್ರ ಹಿಂದೆ ಒಂದು ಅದರದೇ ಆದ ಒಂದು ವಿಶೇಷತೆ ಇರುತ್ತೆ. ನಾನು ಬ್ರ್ಯಾಂಡ್ ಆಗ್ಬೇಕಾದ್ರೆ ನನ್ನ ಜನನೇ ಕಾರಣ. ನಾನು ಯಾರು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ನಾನೊಂದು ತುಂಬಾ ಬಡ ಕುಟುಂಬದಿಂದ, ಒಂದು ರೈತಾಪಿ ಕುಟುಂಬದಿಂದ ಬಂದ ವ್ಯಕ್ತಿ. ಅಂತ ಒಬ್ಬ ಸಣ್ಣ ಒಂದು ಕುಟುಂಬದಿಂದ ಬಂದ ವ್ಯಕ್ತಿಗೆ ಇವತ್ತು ಇಡೀ ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆಯಲ್ಲೇ ನನಗೆ ಒಂದು ಸ್ವಲ್ಪ ಹೆಸರಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಕ್ಷೇತ್ರದ ಜನ. ನಾನು ಮಾಡಿರುವಂತಹ ಕೆಲಸಗಳು, ಆ ಕೆಲಸಗಳನ್ನು ನನ್ನ ಒಂದು ಕಾರ್ಯರೂಪಕ್ಕೆ ತಂದು ನನಗೆ ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ದು ಈ ಜನ. ಈ ಜನಗಳ ಒಂದು ಋಣ ತೀರಿಸ್ಕೋಬೇಕಂದ್ರೆ ನಾನು ಈ ಜನ್ಮ ಅಲ್ಲ, ಇನ್ನೊಂದು 7 ಜನ್ಮ ಎತ್ತಿದ್ರು ಸಾಲದು ಅನ್ನೋದು ನನ್ನ ಒಂದು ಅನುಭವ. ನಿಮ್ಮ ಬ್ರ್ಯಾಂಡ್ ಹೆಸರು ಕೊಟ್ಟಿದ್ದು ಜನರು. ನಾನು ಬ್ರ್ಯಾಂಡ್ ಅಲ್ಲ. ಬ್ರ್ಯಾಂಡು ಯಾವುದೇ ಒಂದು ವ್ಯಕ್ತಿಗೆ ಬ್ರ್ಯಾಂಡ್ ಮಾಡ್ಬೇಕಂದ್ರೆ ಜನ. ಒಬ್ಬ ರಾಜಕೀಯ ವ್ಯಕ್ತಿ ಆಗ್ಲಿ, ಒಬ್ಬ ಸಿನಿಮಾ ಸ್ಟಾರ್ ಆಗ್ಲಿ, ಯಾರೇ ಆಗ್ಲಿ, ಅವನದೇ ಒಂದು ವ್ಯಕ್ತಿತ್ವ. ಅವನ ವ್ಯಕ್ತಿತ್ವ ಎಷ್ಟೇ ಇರ್ಬೋದು, ಅವನಲ್ಲಿ ಎಂತ ಟ್ಯಾಲೆಂಟ್ ಇರಬಹುದು, ಆದ್ರೆ ಆ ಟ್ಯಾಲೆಂಟ್ ಅನ್ನು ಗುರುತಿಸೋರು ಜನ. ಆ ಟ್ಯಾಲೆಂಟ್ ಇಂದ ಅವನಿಗೆ ಒಂದು ಹೆಸರು ಕೊಡೋರು ಕೂಡ ಈ ಜನ ಅನ್ನೋದು ನನ್ನ ಅಭಿಪ್ರಾಯ. ಹಾ ಸರ್, ನಿಮ್ಮ ಹೆಸರು ನಂದಿ ಭಾಷಾ ಅಂತ ಇದೆ. ಭಾಷಾ ಅನ್ನೋದು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಒಂದು ಹೆಸರಾಗುತ್ತೆ. ನಂದಿ ಅಂದ್ರೆ ಏನು ಸರ್? ನಂದಿ ಭಾಷಾ ಹೇಗಾಯ್ತು? ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಬಹಳಷ್ಟು ಜನ ನೀವು ನನ್ನ ಫೇಸ್ಬುಕ್ ಆಗಲಿ, ನನ್ನ ಇನ್ಸ್ಟಾಗ್ರಾಮ್ ಆಗಲಿ, ಇಲ್ಲ ನನ್ನ ಟೆಲಿಗ್ರಾಮ್ ಅಲ್ಲಿ ಎಲ್ಲದರಲ್ಲೂ ನೋಡ್ಬೋದು. ಬಹಳಷ್ಟು ಜನ ನನಗೆ ಪ್ರಶ್ನೆ ಕೇಳ್ತಾರೆ. ಆದರೆ ವಿಶೇಷವಾಗಿ ನಮ್ಮ ಜನಾಂಗದವರು ಪ್ರಶ್ನೆ ಕೇಳ್ತಾರೆ. ಏನು ಅಂದ್ರೆ, ಸೈಯದ್ ಭಾಷಾ, ಮಹಬೂಬ್ ಭಾಷಾ, ಏನೇನೋ ಹೆಸರಿರುತ್ತೆ, ಆದ್ರೆ ನಿಮ್ಮ ಭಾಷೆ ಮುಂದೆ, ಹೆಸರಿನ ಮುಂದೆ ನಂದಿ ಅಂತಿದೆ, ಯಾಕೆ ಅಂತ ಹೇಳ್ಬಿಟ್ರು. ಈ ನಂದಿ ಇದೆಯಲ್ಲ, ನಾನು ಹುಟ್ಟಿದ ಊರು, ನನಗೆ ಒಂದು ಜನ್ಮ ಕೊಟ್ಟ ಊರು. ಯಾವತ್ತೇ ಅಷ್ಟೇ, ನಾವು ನಮ್ಮ ತಾಯಿ ನಾಡಿಗೆ, ನಮ್ಮ ಹುಟ್ಟಿದ ಸ್ಥಳಕ್ಕೆ ಮಹತ್ವವಾದ ಗೌರವ ಕೊಡ್ಬೇಕು. ನಾನು ಇವತ್ತು ನನ್ನ ಒಂದು ಹಾಲೋ ಬ್ಲಾಕ್ ಫ್ಯಾಕ್ಟ್ರಿ ಇದೆ, ಅದಕ್ಕೂ ಕೂಡ ನಂದಿ ಸಿಮೆಂಟ್ ಪ್ರಾಡಕ್ಟ್ಸ್ ಅಂತಾನೆ ಇಟ್ಟಿದ್ದೀವಿ. ಎಲ್ಲದಕ್ಕೂ ನಾವು ನಂದಿ ಅಂತ. ಯಾಕೆ ಅಂದ್ರೆ, ಇಡೀ ವಿಶ್ವದಲ್ಲೇ ಒಂದು ದಕ್ಷಿಣ ಕಾಶಿ ಎಂಬ ಪ್ರಖ್ಯಾತಿ ಪಡೆದಿರುವಂತಹ ದೇವಸ್ಥಾನ ಶ್ರೀ ಭೋಗನಂದೀಶ್ವರ ಸ್ವಾಮಿಯ ದೇವಸ್ಥಾನ. ಆ ಒಂದು ದೇವಸ್ಥಾನಕ್ಕೂ ಆ ಒಂದು ಊರಿಗೂ ನಮಗೂ ಅವಿನಾಭಾವ ಸಂಬಂಧವಿದೆ. ಹಲವಾರು ಅಂದ್ರೆ 100 ವರ್ಷಗಳ ಒಂದು ಇತಿಹಾಸ ಇದೆ ನಮ್ಮ ಕುಟುಂಬಕ್ಕೂ, ಆ ದೇವಸ್ಥಾನಕ್ಕೂ, ನಮ್ಮ ಊರಿಗೂ. ಅದರಿಂದ ನನ್ನ ಹೆಸರಿನ ಮುಂದೆ ನಂದಿ ಭಾಷಾ ಅಂತ ನಾನು ಯಾವತ್ತೂ, ನನ್ನ ಹೆಸರು ಒಂದು ಪೂರ್ತಿ ಹೆಸರು MM ಭಾಷಾ ಅಂದ್ರೆ ಎಂ ಮಹಬೂಬ್ ಭಾಷಾ ಅಂತ. ಆದ್ರೆ ನನಗೆ ಜನ ಗುರ್ಸ್ಬೇಕಂದ್ರೆ ಇವತ್ತು ಭಾಷೆಗೆ ಗುರ್ಸಲ್ಲ. ಭಾಷಾ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಭಾಷಾ ಯಾರು, ಭಾಷಾ ಅವರ ಅಪ್ಪ ಯಾರು, ಭಾಷಾ ಬ್ಯಾಕ್ ಗ್ರೌಂಡ್ ಏನು ಅನ್ನೋದು ಜನಕ್ಕೆ ಇದಿಲ್ಲ. ಆದ್ರೆ ನಂದಿ ಅನ್ನೋ ಒಂದು ಪದ ಇದೆಯಲ್ಲ, ಅದು ನನ್ನ ಊರು, ನನಗೆ ಜನ್ಮ ಕೊಟ್ಟ ಊರು, ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತನವ್ರ ಊರು. ಆದ್ರಿಂದ ನಾನು ಎಲ್ಲೇ ಹೋದ್ರೂ ಕೂಡ ಇವತ್ತು ಜನ ಒಂದು ನಂದಿ ಭಾಷಾ ಅಂತ ಗುರುಸ್ತಾರೆ ಅಂದ್ರೆ ನನ್ನ ಊರಿನಿಂದ, ನನ್ನ ಊರಿನ ಜನಗಳ ಒಂದು ಪ್ರೀತಿಯಿಂದ ನಾನು ಇವತ್ತು ನಂದಿ ಭಾಷಾ ಆಗಿ, ಮಹಬೂಬ್ ಭಾಷಾ ಹೋಗಿ ನಂದಿಯ ಭಾಷಾ ಆಗಿ ಹೊರಹೊಮ್ಮಿದ್ದೀನಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್.
ಹುಟ್ಟಿದೂರನ್ನ ಮರಿಬಾರ್ದು, ನೀವು ನಿಮ್ ಹೌದು. ಜೊತೆ ಇಟ್ಟು ಅದನ್ನ ಮೆರೆಸ್ತಾ ಇದ್ದೀರಿ. ಹೌದು. ನಮ್ ಚಿಕ್ಕಬಳ್ಳಾಪುರ ನೀವ್ ಹೇಳ್ದಾಗೆ ಭೋಗನಂದೀಶ್ವರ ನಂದಿ ದೇವಸ್ಥಾನ ತುಂಬಾ ಪ್ರಖ್ಯಾತಿಯನ್ನ ಪಡೆದಿದೆ. ತುಂಬಾ ಅಮೂಲ್ಯವಾದಂತಹ ಜಾಗ ಅದು ಅಂತಾನೆ ಹೇಳ್ಬೋದು ನಾವು. ನೀವೇನಾದ್ರೂ ನಂದಿ ದೇವಸ್ಥಾನದ ರಥ ತಯಾರಿಸೋದ್ರಲ್ಲಿ ಏನಾದ್ರೂ ಇನ್ವಾಲ್ವ್ ಆಗಿದ್ರ? ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ಹಾ. ನಮಗೂ ಭೋಗನಂದೀಶ್ವರ ಸ್ವಾಮಿಗೂ ಅವಿನಾಭಾವ ಸಂಬಂಧವಿದೆ. ಯಾಕೆಂದ್ರೆ ಹಲವಾರು ವರ್ಷಗಳು, ಅಂದ್ರೆ ನಮ್ಮ ಮುತ್ತಾತ, ನನಗೆ ಗೊತ್ತಿರೋದು ನಮ್ಮ ಮುತ್ತಾತ ಅಬ್ದುಲ್ಲಾ ಸಾಬಿ, ನಮ್ಮ ತಾತ ಅಲಿ ಸಾಬಿ, ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಇಸ್ಮಾಯಿಲ್ ಸಾಬಿ, ಅವರು ಅಷ್ಟು ಮಾತ್ರ. ನಮ್ಮ ಮುತ್ತಾತ ಮಾತ್ರ ನನಗೆ ಗೊತ್ತು. ನಮ್ಮ ಮುತ್ತಾತನ ಹಿಂದೆ ಕಾಲದಿಂದ ಕೂಡ ಶ್ರೀ ಭೋಗನಂದೀಶ್ವರ ಸ್ವಾಮಿಯ ರಥೋತ್ಸವ ನಮ್ಮ ವಂಶನೇ ನಡ್ಸ್ಕೊಂಡು ಬಂದು ಹಲವಾರು 250 ವರ್ಷಗಳಿಂದ ಸತತವಾಗಿ ಕಳೆದ ಒಂದು 2005ವರೆಗೂ ನಾವೇ ಭೋಗನಂದೀಶ್ವರ ಸ್ವಾಮಿಯ ರಥೋತ್ಸವ ನಡ್ಸ್ಕೊಂಡು ಬಂದಿದ್ದು. ಒಂದು 15 ವರ್ಷಗಳಿಂದ ನಮ್ಮ ದೊಡ್ಡಪ್ಪ ತೀರ್ಕೊಂಡ್ರು. ನಾವು ಕೂಡ ನಮ್ಮ ಬಿಸ್ನೆಸ್ ಲೈನು ಅವರವರ ಒಂದು ಕಾರ್ಯವೈಖರಿಯಲ್ಲಿ ಬ್ಯುಸಿ ಆಗಿರೋದ್ರಿಂದ, ಆಮೇಲೆ ಕೆಲವರು ರಥೋತ್ಸವ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದಾಗ ನಾವು ರಥೋತ್ಸವವನ್ನು ಬಿಟ್ಕೊಳ್ಬೇಕಾಯ್ತು. ಆ ಭೋಗನಂದೀಶ್ವರ ಸ್ವಾಮಿಯ ದೇವಸ್ಥಾನದಿಂದ ನಮ್ಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ನಮ್ಮ ಮುತ್ತಾತನಿಗೆ ನಮ್ಮ ಮುಜರಾಯಿ ಇಲಾಖೆಯಿಂದ 5 ಎಕರೆ ಜಮೀನು ಕೊಟ್ಟಿದ್ರು. ನಮ್ಮ ತಾತ ಅಬ್ದುಲ್ ಅಲಿ ಸಾಬಿಗೂ ಕೂಡ ಮುಜರಾಯಿ ಇಲಾಖೆಯಿಂದ 5 ಎಕರೆ ಜಮೀನು ಕೊಟ್ಟಿದ್ರು. ಬಹಳಷ್ಟು ದೇವಸ್ಥಾನದಿಂದ ನಮ್ಗೆ ಕೊಡುಗೆ ಕೊಟ್ಟಿದ್ದಾರೆ. ನಾವು ಯಾವತ್ತಿಗೂ ಆ ದೇವಸ್ಥಾನಕ್ಕೂ, ಆ ಭೋಗನಂದೀಶ್ವರಿ ಸ್ವಾಮಿ ದೇವಸ್ಥಾನಕ್ಕೂ, ದೇವ್ರಿಗೂ ನಾವು ಯಾವತ್ತೂ ಮರೆಯಕ್ಕಾಗಲ್ಲ. ಹಲವಾರು ಕಾರ್ಯಕ್ರಮಗಳು ನಮ್ಗೆ ಆ ದೇವಸ್ಥಾನದಲ್ಲಿ ಕೊಟ್ಟಾಗ ಎಲ್ಲ ಒಂದು ಲಕ್ಷ ದೀಪೋತ್ಸವ ಆಗಿರ್ಬಹುದು, ಯಾವುದೇ ಒಂದು ಕಾರ್ಯಕ್ರಮಕ್ಕೂ ನಮ್ಗೆ ಕರಿತಾ ಇದ್ರು. ಈಗ ಮೊನ್ನೆ ಯಾರೋ ಒಬ್ಬ ದಾನಿಗಳು ಒಳ್ಳೆಯ ರಥ ಒಂದು ಮಾಡಿಕೊಟ್ರು. ಈಗ ರಥೋತ್ಸವ ನಡೀತಾ ಇಲ್ಲ. ಅದ್ರ ಹಿಂದೆ ಕೂಡ ಕಳೆದ ಒಂದು 10-15 ವರ್ಷಗಳಿಂದ ನಾವು ರಥೋತ್ಸವವನ್ನು ಬೇರೆಯವರು ಮಾಡ್ತೀವಿ ಅಂದಾಗ ಬಿಟ್ಕೊಳ್ಳುವಂತ ಒಂದು ಸಂದರ್ಭ ಬಂತು. ಆದ್ರೆ ಯಾವತ್ತಿಗೂ ನಮ್ಮ ಮನದಲ್ಲಿ ನಮ್ಮ ಕೊನೆಯ ಉಸಿರಿರೋವರೆಗೂ ನಾವು ಭೋಗನಂದೀಶ್ವರ ಸ್ವಾಮಿಗೆ, ಆ ನಂದಿಗೆ ಚಿರಋಣಿಯಾಗಿರ್ತೀವಿ ಅನ್ನೋದಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಸಮುದಾಯನ ಅಡ್ಡ ತರದೆ ತುಂಬಾ ಭಕ್ತಿ ಪೂರ್ವಕವಾಗಿ ಹೇಳಿದ್ರಿ ಸರ್, ನನಗೆ ಅವಿನಾಭಾವ ಸಂಬಂಧ ಇದೆ ಅಂತ. ಅದರಿಂದ ನಿಮ್ಮ ಮೇಲೆ ಗೌರವ ಇನ್ನೂ ಹೆಚ್ಚಾಗುತ್ತೆ. ಧನ್ಯವಾದಗಳು. ನಿಮ್ಮ ಈ ಮಾತಿಗೆ ಧನ್ಯವಾದಗಳು. ಯಾವತ್ತೂ ಅಷ್ಟೇ ನೋಡಿ, ನಾವು ಬೆಳಿಬೇಕಾದ್ರೆ ನಮ್ಮ ಹಿಂದೆ ನೋಡ್ಬೇಕು. ಈ ಹಿಂದೆ ನನಗೆ ಒಂದು ಸ್ಫೂರ್ತಿ ಏನು ಅಂದ್ರೆ, ಜಗ್ಗೇಶ್ವರದ ಒಂದು ಸಿನಿಮಾ ಬಂದಿತ್ತು, ಸರ್ವರ್ ಸೋಮಣ್ಣ ಅಂತ. ಆ ಸಿನಿಮಾ ನೋಡಿದಾಗ ಒಂದು ಮಾತು ಅನಿಸ್ತು. ಯಾಕೆಂದ್ರೆ ಆತ ಒಬ್ಬ ಸರ್ವರ್ ಆಗಿ, ಒಬ್ಬ ಸಪ್ಲೈಯರ್ ಆಗಿ ಬೆಳೆದು ಆ ಹೋಟೆಲಿನ ಮಾಲೀಕ ಆಗ್ತಾನೆ. ಬಹಳಷ್ಟು ಎತ್ತರಕ್ಕೆ ಬೆಳೆದ್ರು ಕೂಡ ಆತನ ಒಂದು ಯೂನಿಫಾರ್ಮು ಆತ ಮನೆಯಲ್ಲಿ ತೆಗಿಸ್ತಾನೆ. ಯಾಕೆ ಅಂದ್ರೆ ಅವನಿಗೆ ಜ್ಞಾಪಕ ಬರಬೇಕು, ನಾನು ಹಿಂದೆ ಏನಿದ್ದೆ, ನಾನೀಗೇನಿದ್ದೀನಿ ಅಂತ. ನನಗೂ ಕೂಡ ಅದೇ ಇಷ್ಟ. ಏನಂದ್ರೆ ನಾನು ಹಿಂದೆ ಏನಿದ್ದೆ, ಈಗ ನಾನು ಏನಿದ್ದೀನಿ, ನಾನು ಇಲ್ಲೋರ್ಗ್ ಬರೋದಕ್ಕೆ ಕಾರಣ ಏನು, ನಾನು ಬೆಳೆಯೋದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಮರಿಬಾರ್ದು ಅನ್ನೋ ಒಂದು ಇದರಿಂದ ನಾವು ಇವತ್ತಿಗೂ ಆ ಊರಿಗೂ, ಆ ದೇವಸ್ಥಾನಕ್ಕೂ ನಮ್ ಬಹಳಷ್ಟು ಅಚ್ಚು ಮೆಚ್ಚಿನ ನೆಂಟು ಹೊಂದ್ಕೊಂಡಿದ್ದೀವಿ. 1991 ಅಲ್ಲಿ ಆಂಧ್ರ ಸಿಎಂ ಆಗಿದ್ದಂತಹ NT ರಾಮಾರಾವ್ ಅವ್ರನ್ನ ನೀವು ಭೇಟಿ ಮಾಡ್ತೀರಿ. ಏನಕ್ಕೆ ಭೇಟಿ ಮಾಡಿದ್ದು ಸರ್? ನೋಡಿ, ನಾನಾಗ ಒಬ್ಬ ವಿದ್ಯಾರ್ಥಿ. ನನ್ನ ವಿದ್ಯಾರ್ಥಿ ಜೀವನ ಬಿಟ್ಟು 90ರಲ್ಲಿ ನಾನು ಬಿಟ್ಟು ನಾನೇನಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ರೆ ಅಂತ ತೀರ್ಮಾನ ಮಾಡಿದೆ. ಆಗ ನಮ್ಗೆ ಒಂದು ವ್ಯಾಪಾರ ಮಾಡಬೇಕು, ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ನೋದಕ್ಕೆ ಏನಿತ್ತಂದ್ರೆ ರೇಷ್ಮೆ ವ್ಯಾಪಾರ. ನಮ್ಗೆ ಬಹಳ, ನಮ್ಮೂರಲ್ಲಿ ಬಹಳಷ್ಟು ಎಲ್ಲ ನಮ್ಮ ಜನಾಂಗದವರು, ನಮ್ಮ ಮುಸ್ಲಿಂ ಬಾಂಧವರು ಎಲ್ಲರೂ ಮಾಡ್ತಾ ಇದ್ದಿದ್ದು ಏನಂದ್ರೆ ರೇಷ್ಮೆ ಬಿಸ್ನೆಸ್. ಆ ರೇಷ್ಮೆ ಬಿಸ್ನೆಸ್ ಅಲ್ಲಿ ಏನಿತ್ತು ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ನಾವು ರೇಷ್ಮೆಯನ್ನು ಉಗುಡ್ಕೊಂಡು ನಾವು ಅದರಿಂದ ನೂಲು ತೆಗೆದು ಅದು ಮಾರಿದ್ರೆ ನಮ್ಗೆ ಹೆಚ್ಚಿನ ಲಾಭ ಬರ್ತಾ ಇರಲಿಲ್ಲ. ಆಗ ಆಂಧ್ರದಲ್ಲಿ ರೇಷ್ಮೆ ಹೊಸದಾಗಿ ಬೆಳೀತಾ ಇದ್ರು. ಬಹಳಷ್ಟು ದೊಡ್ಡ ಮಾರ್ಕೆಟ್ ಇತ್ತು ಆಂಧ್ರ ಪ್ರದೇಶ. ಆಗ ಪ್ರಾಬ್ಲಮ್ ಏನು ಅಂದ್ರೆ, ನಮ್ಮ ಕರ್ನಾಟಕದವರು ಆಂಧ್ರದಲ್ಲಿ ಹೋಗ್ಬಿಟ್ಟು ನಾವು ಯಾವುದೇ ರೀತಿಯ ಒಂದು ರೇಷ್ಮೆಯನ್ನು ಕೊಂಡ ಹಾಗಿರಲಿಲ್ಲ. ಆಂಧ್ರದವ್ರನ್ನೇ ಕೊಂಡ್ಬೇಕಾಯ್ತು.
ನಮ್ಮ ಕರ್ನಾಟಕದಲ್ಲಿ ಕೆಲವ್ರಿಗೆ ಮಾತ್ರ ಒಂದು 4-5 ಜನ, ಶಿಡ್ಲಘಟ್ಟದವ್ರು ಬಂದು 2-3 ನಮ್ಮ ಚಿಕ್ಕಬಳ್ಳಾಪುರದವ್ರು ಒಂದು 2-3, ನಂದಿಯವರು ಒಂದು 2-3 ಮಾತ್ರ ಅವಕಾಶ ಇತ್ತು. ಯಾಕೆಂದ್ರೆ ಅವ್ರು ಲೈಸೆನ್ಸ್ ಮಾಡಿಸ್ಕೊಂಡಿದ್ರು ಹಳಬರು. ಆಗ ನಾನು ಒಂದು ಅಲ್ಲಿಂದ ಲೈಸೆನ್ಸ್ ತಗೊಂಡು ನಾನು ಗೂಡು ಅಲ್ಲಿಂದ ತರಬೇಕು, ನಾನು ದೊಡ್ಡ ವ್ಯಾಪಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಅಲ್ಲಿ ಲೈಸೆನ್ಸ್ ಮಾಡಿಸೋದು ಅಷ್ಟು ಸುಲಭ ಇರಲಿಲ್ಲ. ಆಗ ನಮ್ಮ ರಾಜ್ಯದಲ್ಲಿ ಬಂಗಾರಪ್ಪನವ್ರ ಸರ್ಕಾರ ಇತ್ತು. ನಮ್ಮ ರಾಜ್ಯದಲ್ಲಿ ರೇಷ್ಮೆ ಸಚಿವರಾಗಿ ನಮ್ಮ ಶಿಡ್ಲಘಟ್ಟ ವಿ ಮುನಿಯಪ್ಪನವರು, ಬಹಳ ಒಳ್ಳೆಯ ಮನುಷ್ಯ. ವಿ ಮುನಿಯಪ್ಪನವ್ರಿಗೆ ನಾನು ಭೇಟಿ ಆಗ್ಬೇಕಂದ್ರೆ ನಮ್ಮ NSUI ಇವತ್ತಿನ NSUI ಇವಾಗ ಸಲೀಂ ಅಹಮದ್ ಏನಿದ್ದಾರೆ ಅವರು ಆಗ NSUI ಅಧ್ಯಕ್ಷರಾಗಿದ್ದರು. ಅವ್ರಿಗೆ ಭೇಟಿ ಮಾಡಿದೆ. ನಾನು ಒಬ್ಬ ಸ್ಟೂಡೆಂಟ್ ಸರ್, ನಾನು ಇದರ ರೀತಿ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಾನು ಬಿಸ್ನೆಸ್ ಮಾಡ್ಬೇಕಂದ್ರೆ ಆಂಧ್ರದಿಂದ ತರಬೇಕಾದ್ರೆ ಲೈಸೆನ್ಸ್ ಬೇಕು. ಹಾಗಾಗಿ ನೀವು ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಮಾಡ್ತೀರಾ, ದಯವಿಟ್ಟು ನನಗೂ ಒಂದು ಅನುಕೂಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾನು ಸಲೀಂ ಅಹಮದ್ ಅವ್ರಿಗೆ ಭೇಟಿ ಮಾಡಿದಾಗ ನನ್ನ ಮಿತ್ರೊಬ್ಬರು ಪರಿಚಯ ಮಾಡಿಸಿದ್ರು, ಕರ್ಕೊಂಡೋಗಿ. ವೆಂಕಟರಾಜು ಅಂತ, ಸುಲ್ತಾನ್ಪೇಟೆ ವೆಂಕಟರಾಜು ಅಂತ ತೀರ್ಕೊಂಡ್ರು, ಬಹಳ ಒಳ್ಳೆಯವರು, ದೇವರು ಅವ್ರಿಗೆ ಸ್ವರ್ಗ ಕೊಡ್ಲಿ. ಆಗ ಅವರು ನನಗೆ ವಿ ಮುನಿಯಪ್ಪನವ್ರಿಗೆ ಭೇಟಿ ಮಾಡಿಸಿದ್ರು, ಕರ್ಕೊಂಡೋಗಿ. ನಮ್ಮ ಹುಡುಗ ದಯವಿಟ್ಟು ಇವ್ರಿಗೆ ಒಂದು ಅನುಕೂಲ ಮಾಡಿಕೊಡಿ ಅಂತ. ಆಗ ವಿ ಮುನಿಯಪ್ಪನವರು ನನಗೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಕುಮಾರ್ ಬಂಗಾರಪ್ಪನವ್ರಿಗೆ ಭೇಟಿ ಮಾಡಿಸಿದ್ರು. ಆಗ ನಾನು ಹೇಳಿದೆ ಎಲ್ಲ ಮುಖ್ಯಮಂತ್ರಿಗಳಿಗೆ. ಆಗ ಬಹಳ ಈಗಿನ ಥರ ಇರಲಿಲ್ಲ ರಾಜಕೀಯ ಬಹಳ ಸ್ವಚ್ಛವಾಗಿತ್ತು. ಯಾರೇ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಒಬ್ಬ ಮುಖ್ಯಮಂತ್ರಿಗೆ ಭೇಟಿ ಮಾಡುವಷ್ಟು ಅವಕಾಶ ಇತ್ತು. ಈಗೇನಾಗಿದೆ ಅಂದ್ರೆ ಒಬ್ಬ ಮಂತ್ರಿಗಲ್ಲ, ಒಬ್ಬ MLA ಭೇಟಿ ಮಾಡ್ಬೇಕಂದ್ರೂ ಅವ್ರಿಗೆ ಆದ ಒಂದು ವ್ಯಕ್ತಿತ್ವ ಬೇಕು. ಆಗ ಹಂಗಿರಲಿಲ್ಲ. ಮುಖ್ಯಮಂತ್ರಿಗೂ ಸಾಮಾನ್ಯವಾಗಿ ನಾವು ಭೇಟಿ ಮಾಡ್ಬೇಕಾಯ್ತು. ವಿಧಾನಸೌಧದಲ್ಲಿ ಹೋಗ್ಬೇಕಾದ್ರೆ ಪಾಸು ಇರಲಿಲ್ಲ. ವಿಧಾನಸೌಧದಲ್ಲಿ ಡೈರೆಕ್ಟ್ ಆಗಿ ಯಾರು ಬೇಕಾದ್ರೂ ಹೋಗ್ಬೋದಾಗಿತ್ತು, ಆ ರೀತಿ ಇತ್ತು ವಿಧಾನಸೌಧ. ಆಗ ಮುಖ್ಯಮಂತ್ರಿಗೆ ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು, ಆಂಧ್ರ ಅಲ್ಲಪ್ಪ, ನಾವ್ ಹೆಂಗ್ ಮಾಡೋದು ಅಂತ. ಇಲ್ಲ, ನೀವೇನಾದ್ರು ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಅವರು ಆಗಿನ ಮುಖ್ಯಮಂತ್ರಿ ಆದಂತಹ ನಂದಮೂರಿ NT ರಾಮರಾವ್ ಅವರನ್ನ ಮುಖ್ಯಮಂತ್ರಿ ಆಗಿದ್ರು ಆಂಧ್ರ ಪ್ರದೇಶ. ಅವರಿಗೆ ಭೇಟಿ ಮಾಡೋದಕ್ಕೋಸ್ಕರ ಒಂದು ನನಗೆ ಲೆಟರ್ ಕೊಟ್ಟರು. ಆ ಲೆಟರ್ ತಗೊಂಡು ನಾನು ಹೈದರಾಬಾದ್ ಹೋದೆ. ಅಲ್ಲಿ ಕೂಡ ಮುಖ್ಯಮಂತ್ರಿಗೆ ಭೇಟಿ ಮಾಡೋದು ಅಷ್ಟೇನು ಕಷ್ಟ ಇರಲಿಲ್ಲ, ಬಹಳ ಸಾಮಾನ್ಯವಾಗಿ. ನನಗೆ ಆ ಗೇಟಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕಿದ್ರು. ಆ ವ್ಯಕ್ತಿ ಅವರು ಕೇಳಿದ್ರು ನನಗೆ, ఎవరಪ್ಪ ఎందుకు వచ్చావు ఈడ? సార్ నేను కర్ణాటక నుంచి వచ్చా, నేను ముఖ్యమంత్రి కలవాలనుకున్నాను సార్. ఎందుకు వచ్చావు? ఏం ముఖ్యమంత్రితో నీకేం అవసరము? లేదు సార్, నేను కలవాలనుకోవచ్చాను, నేను కర్ణాటక ముఖ్యమంత్రి పంపారు, అందుకని నేను ముఖ్యమంత్రితోనే మాట్లాడతాను సార్. నేను ಮಾತಾಡ್ಪಿಸ್ತಾರಪ್ಪ ಅಂತ ಸಾಮಾನ್ಯವಾಗಿ ಕರ್ಕೊಂಡು ಹೋಗಿ ನನಗೆ ಮುಖ್ಯಮಂತ್ರಿ ಹತ್ರ ಬಿಟ್ಟರು. ನಾನೇನು ಅನ್ಕೊಂಡೆ, ಅವ್ರು ಯಾರೋ ಮುಖ್ಯಮಂತ್ರಿ ಕಾರ್ಯಾಲಯದಲ್ಲಿ ಕೆಲಸ ಮಾಡೋರು, ಇಲ್ಲ ಏನೋ ಬೇರೆ ಯಾರೋ ಒಂದು ಸಾಮಾನ್ಯ ವ್ಯಕ್ತಿ ಅನ್ಕೊಂಡೆ ಅವ್ರು. ಆದ್ರೆ ಅಲ್ಲಿ ಹೋದಾಗ ಗೊತ್ತಾಯ್ತು, ಆ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಆ ವ್ಯಕ್ತಿ ಅದೇ ರಾಜ್ಯದ ಮಂತ್ರಿ. ಒಬ್ಬ ಮಂತ್ರಿ ಒಂದು ಬ್ಯಾಗ್ ತಗಲಾಕೊಂಡು, ಜುಬ್ಬ ಹಾಕೊಂಡು, ನಡ್ಕೊಂಡು ಸಾಮಾನ್ಯವಾಗಿ ಬಂದು ನನಗೆ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗೆ ಭೇಟಿ ಮಾಡಿದ್ರು. NT ರಾಮರಾವ್ ಸಾಮಾನ್ಯ ವ್ಯಕ್ತಿ ಅಲ್ಲ. ಇಡೀ ದೇಶದಲ್ಲಿ ಅವ್ರಿಗೆ, ಆ ರಾಜ್ಯದಲ್ಲಿ ಒಂದು ದೇವರು ಅಂತ ಪೂಜೆ ಮಾಡ್ತಾ ಇದ್ದಂತಹ ವ್ಯಕ್ತಿ. ಅಂತ ವ್ಯಕ್ತಿಗೆ ಬಹಳ ಒಂದು ಸಿಂಪಲ್ ಆಗಿ ಕರ್ಕೊಂಡೋಗಿ ನನಗೆ ಭೇಟಿ ಮಾಡಿಸಿದ್ರು. ನಾನು ಅವ್ರಿಗೆ ಭೇಟಿ ಮಾಡಿದಾಗ ಅವ್ರಿಗೆ ನಾನು ಹೇಳಿದೆ, ನಾನು ಇದಕ್ಕೆ అన్నగారు నేను కర్ణాటక నుంచి వచ్చాను, నేను చిన్నబళ్ళాపురం వచ్చాను, మా ఊరు చిన్నబళ్ళాపురము, మేము ఆంధ్ర బార్డర్లో ఉన్నాము, మీరంటే మాకి గౌరవం ಜಾಸ್ತಿ, మీ ಸಿನಿಮಾಲన్నీ చూస్తాం మేము ಅಂತ ಅವ್ರಿಗೆ ಒಂದು ವಿವರವಾಗಿ ಹೇಳಿದಾಗ ಅವ್ರು ಹೇಳಿದ್ರು, ఎందుకు వచ్చావప్ప, నాతో ఏం అవసరం నీకు ಅಂತ. అవసరం ఉండదు, ఇలా నేను ఒక బిజినెస్ చేయాలనుకున్నాను, నాకు లైసెన్స్ కావాలా. లైసెన్స్ అయితే మీరు ಮಂತ್ರಿಗೆ ಕಲవాలి కదా, ನಾಕೆಂదుకు లేదు. ಅದರಲ್ಲಿ ಒಂದು ವಿಶೇಷ ಏನು ಅಂದ್ರೆ, ಹಿಂದೂಪುರ ಕ್ಷೇತ್ರದ ಶಾಸಕರು ನಮ್ಮ ಮುಖ್ಯಮಂತ್ರಿಗಳಾದಂತಹ NT రామారావు ಅವರೇ ఆ క్షేత్ರದ శాసకులు. మీ క్షేత్రంలోనే నేను లైసెన్స్ తీసుకోవాలనుకున్నాను, మీరు ఆ క్షేತ್ರ MLA సార్, అందుకనే మీకు ಕಲಿస్తున్నాను. ಬಹಳ ಸಂತೋಷದಿಂದ ಅವರು ಕೂಚೋಪ್ಪ ಅಂತ ಹೇಳ್ಬಿಟ್ಟು, ಒಬ್ಬ ಮುಖ್ಯಮಂತ್ರಿ, ಅವ್ರಿಗೆ ಒಂದು ಮುಖ್ಯಮಂತ್ರಿ ಅನ್ನೋ ಒಂದು ಅಹಮೆ ಇರಲಿಲ್ಲ. ಸಾಮಾನ್ಯ ವ್ಯಕ್ತಿ, ಸಾಮಾನ್ಯರಿಂದ ಸಾಮಾನ್ಯ ವ್ಯಕ್ತಿಯಾಗಿ
ನನಗೆ ಕೂರಿಸಿ ಆಗ ಅಲ್ಲಿಂದಾನೆ ಫೋನ್ ಎತ್ತಿ, ಆಗ ಫೋನ್ಗಳು ಸೆಲ್ ಫೋನ್ಗಳು ಏನೂ ಇರಲಿಲ್ಲ. ಲ್ಯಾಂಡ್ಲೈನಲ್ಲಿ ನಮ್ಮ ಹಿಂದೂಪುರ ADCಗೆ ఫోన్ ಮಾಡಿ ನಾವು ఒక వ్యక్తి వచ్చి మీకు కలుస్తాడు, మా పిల్లోడు మా అబ్బాయి ಒಂದು ಇದೊಂದು ಇಮಿಡಿಯೇಟ್ మీరు చేసి పెట్టాలి ಅಂತ ಹೇಳ್ಬಿಟ್ಟು ನನ್ನ ಮುಂದೆನೆ ಹೇಳಿದ್ರು. ಆಮೇಲೆ ಒಂದು ಲೆಟರ್ ಕೂಡ ಅವ್ರು ಕೊಟ್ಟರು. ನಾನು ಬಂದು ಬಹಳ ಸಂತೋಷದಿಂದ ಅವರಿಗೆ ಭೇಟಿಯಾಗಿ, ಆಗ ನಾವು ಫೋಟೋ ತೆಗೆಯುವಷ್ಟು ಆ ಮಟ್ಟಕ್ಕೆ ಬೆಳೆದಿಲ್ಲ, ಆ ಮಟ್ಟ ಕ್ಯಾಮ್ರಾಗಳು ಇರಲಿಲ್ಲ. ಅದು ನೆನಪು, ಸವಿ ನೆನಪಲ್ಲ, ಅದು ಸವಿ ನೆನಪು ಅಂದ್ರೂ ಕೂಡ ಅದು ನಮ್ಮ ಒಂದು ಜೀವನದ ಘಟನೆ ಹೆಂಗಿದೆ ಅಂದ್ರೆ, ಜೀವನದಲ್ಲಿ ತಿಳ್ಕೊಂಡ್ರೆ ನಾನೊಬ್ಬ ಅಂತ ಮಹಾನ್ ವ್ಯಕ್ತಿಗೆ ಎಷ್ಟು ಸಿಂಪಲ್ ಆಗಿ ಭೇಟಿ ಆಗ್ಬಿಟ್ಟು ಬಂದ್ನಲ್ಲ, ಎಷ್ಟು ಸಿಂಪಲ್ ಆಗಿ ನಾನು ಕೆಲಸ ಮಾಡಿಸ್ಕೊ ಬಂದ್ನಲ್ಲ. ಇವತ್ತಿನ ಕಾಲಘಟ್ಟ ಹೆಂಗಿದೆ, ಆಗಿನ ಕಾಲಘಟ್ಟ ಹೆಂಗಿತ್ತು ಅಲ್ವಾ? ಈಗ ಏನಾಗುತ್ತೆ ಅಂದ್ರೆ, ಇವತ್ತು ನೀವೇ ನೋಡಿ, ನಮ್ಮ ಒಬ್ಬ ಉಸ್ತುವಾರಿ ಮಂತ್ರಿಗೆ ಭೇಟಿ ಆಗ್ಬೇಕಂದ್ರೆ ಅವ್ರ PAಗೆ ಮಾತಾಡ್ಬೇಕು, ಅವ್ರ ಮನೆ ಹತ್ರ ಹೋಗ್ಬೇಕು, ಕಾಯ್ಬೇಕು, ಎಷ್ಟೊಂದು ಕಷ್ಟ ಇರುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿ ತರ ಭೇಟಿ ಮಾಡಿ ನನ್ನ ಕೆಲಸ ತಕ್ಷಣ ಹಂಗೆ ಒಂದು ವಾರದಲ್ಲಿ ನಾನು ಲೈಸೆನ್ಸ್ ತಗೊಂಡು ಬಂದೆ. ಆಗ ಬಹಳ ಸಂತೋಷ ಆಯಿತು. ಆಮೇಲೆ ತಿರ್ಗಾ ಹೋಗಿ ನಾನು ಸಲೀಂ ಅಹಮದ್ ಅವ್ರಿಗೆ ಭೇಟಿ ಮಾಡಿ ನಮ್ಮ ರೇಷ್ಮೆ ಸಚಿವರಾದಂತಹ ಮುನಿಯಪ್ಪನವ್ರಿಗೆ ಭೇಟಿ ಮಾಡಿ ಧನ್ಯವಾದಗಳು ತಿಳಿಸಿ ಅವ್ರಿಗೆ ಒಂದು ಸನ್ಮಾನ ಕೂಡ ಮಾಡಿಬಿಟ್ಟು ಬಂದೆ. ಅಣ್ಣ, ನಿಮ್ಮಿಂದ ನನಗೆ ಕೆಲಸ ಆಯಿತು ಅಂತ. ಆಗ ಇದ್ದಂತಹ ವ್ಯಕ್ತಿಗಳು, ಆ ರಾಜಕೀಯ ಈಗಿನ ಕಾಲಘಟ್ಟದಲ್ಲಿ ಇಲ್ಲ, ಅದು ಅನ್ನೋದು ಒಂದು ತುಂಬಾ ದುಃಖ ಆಗ್ತದೆ. ಯಾಕೆಂದ್ರೆ ಮನುಷ್ಯರು ಎಷ್ಟೇ ಎತ್ತರಕ್ಕೆ ಬೆಳೆದ್ರು, ಏನೇ ಬೆಳೆದ್ರು ಕೂಡ ನಾವು ಬೆಳೆದಂತಹ ದಾರಿನ ಯಾವತ್ತು ಮರಿಬಾರ್ದು ಅನ್ನೋದಕ್ಕೆ ಸೀದಾ ತಾಜಾ ಉದಾಹರಣೆ ಮೊನ್ನೆ ಎನ್ ಟಿ ರಾಮರಾವ್ರವರು, ಮತ್ತೆ ನಮ್ಮ ಬಂಗಾರಪ್ಪನವರು, ನಮ್ಮ ವಿ ಮುನಿಯಪ್ಪನವರು ಅಂತ ಹೇಳಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. NT ರಾಮಾರಾವ್ ಅವರ ಸರಳತೆ ಬಗ್ಗೆ ನೀವು ಹೇಳಿದ್ರಿ ಸರ್. ಹಾಗೆ ಸೂಕ್ಷ್ಮವಾಗಿ ಗಮನ ಕೊಟ್ಟು ನೋಡೋದಾದ್ರೆ, ಆಗಿನ ರಾಜಕೀಯದ ವ್ಯವಸ್ಥೆಗೂ ಈಗಿನ ರಾಜಕೀಯ ವ್ಯವಸ್ಥೆಗೂ ನಮಗ್ ಬೇಕಾದಂತಹ ಲೀಡರ್ಸ್ ನಮಗೆ ಸಿಗ್ತಾ ಇಲ್ಲ, ನಮ್ಮ ಸಮಸ್ಯೆಗಳನ್ನ ಕೇಳಿಸ್ಕೊಳಕ್ಕಿಲ್ಲ ಅನ್ನುವಂತಹ ಒಂದು ವ್ಯತ್ಯಾಸ ಏನಿದೆ, ಅದು ಬಹಳ ಬೇಸರ ತರುವಂತಹ ವಿಷಯ. ನಾನು ನಿಮ್ಗೆ ಆಗ್ಲೇ ಹೇಳಿದೆ ನೋಡಿ, ಆಗ ಏನಾಗ್ತಾ ಇತ್ತು ಅಂದ್ರೆ, ನಾನು ಬಹಳಷ್ಟು ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನನಗೆ ಮೊದಲಿಂದ ಈ ಹೋರಾಟದ್ದು ಬಹಳ ಹುಚ್ಚು. ಹೋರಾಟ ಮಾಡೋದು, ಕನ್ನಡ ಪರ ಏನಾದರೂ ಒಂದು ಕಾರ್ಯಕ್ರಮಗಳಾದಾಗ ಅಲ್ಲಿ ಯಾರು ಕರೀತಾರೆ ಅಂದ್ರೆ ಹೋಗಿ ನಿಂತ್ಕೊಳ್ಳೋದು, ಮಾತಾಡೋದು, ಮೈಕ್ ಸಿಕ್ಕಿದ್ರೆ ಗಂಟೆಗಳ ಕಟ್ಟಲೆ ಮಾತಾಡೋದು ಬಹಳ ನನಗೆ ಇಷ್ಟ. ಯಾಕೆ ಅಂದ್ರೆ ನನಗೇನಾಗಿದೆ ಅಂದ್ರೆ, ಈಗ ನನಗೆ ಯಾರಾದ್ರೂ ಉರ್ದುದಲ್ಲಿ ಏನಾದ್ರು ಒಂದು ಸ್ಪೀಚ್ ಕೊಡಿ, ನಾನು ಓದಿದ್ದು ಉರ್ದು, ನಾನು ಓದಿದ್ದು ನಂದಿ ಉರ್ದು ಶಾಲೆಯಲ್ಲಿ ಓದಿದ್ದು, 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ನಾನು ಉರ್ದು ಶಾಲೆಯಲ್ಲಿ ಓದಿದ್ದು. ನಮ್ಗೆ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಇತ್ತು. ಆದ್ರೆ ಅದು ನನಗೆ ಕನ್ನಡದ ಮೇಲೆ, ಈ ಕನ್ನಡಾಂಬೆ ಮೇಲೆ, ತಾಯಿ ಭುವನೇಶ್ವರಿಯಲ್ಲೇ ಅಪಾರವಾದ ಪ್ರೀತಿ. ಈ ಕನ್ನಡ ಮಾತಾಡ್ಬೇಕಂದ್ರೆ ನನಗೇನೋ ಒಂಥರ, ನನ್ನ ಭಾಷಣಗಳು ಬೇಕಾದ್ರೆ ನೀವು ನೋಡಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಭಾಷಣದಲ್ಲೇ ನಾನು ಯಾವತ್ತು ನಾನು ಉರ್ದು ಭಾಷಣ ಕೊಡೋದೇ ಕಡಿಮೆ. ನನಗೆ ಉರ್ದು ಹೇಳ್ಬೇಕಂದ್ರೆ ನಾನು ತಡಕ್ಲಾಡ್ತೀನಿ. ಅಂಥದ್ರಲ್ಲಿ ಇವತ್ತೇನಾಗಿದೆ ಅಂದ್ರೆ, ಭಾಷಣಕ್ಕೂ ಬೆಲೆ ಇಲ್ಲ, ವ್ಯಕ್ತಿಗೂ ಬೆಲೆ ಇಲ್ಲ, ಒಬ್ಬ ಲೀಡರ್ಗೂ ಬೆಲೆ ಇಲ್ಲ. ಯಾರ ಹತ್ರ ಅಧಿಕಾರ ಇದೆ, ಯಾರ ಅಧಿಕಾರ ಶಾಹಿ, ಅವನಿಗೆ ಬೆಲೆ. ಇವತ್ತು ನಾವು ರಾಜ್ಯದಲ್ಲಿ ನೋಡ್ಬೋದು, ಕೇಂದ್ರದಲ್ಲಿ ನೋಡ್ಬೋದು, ಎಲ್ಲರಲ್ಲೂ ಏನಾಗಿದೆ ಅಂದ್ರೆ ಸ್ವಾರ್ಥ. ఈ తెలుగుದಲ್ಲಿ ಒಂದು ಗಾದೆ ಇದೆ, మా ఇంటికి వస్తే ఏం తెస్తావు, మీ ఇంటికి వస్తే ఏమి ఇస్తావు ಅಲ್ವಾ? ಹೌದು, ಸ್ವಾರ್ಥ ಇದೆ, ಎಲ್ಲದರಲ್ಲೂ ಸ್ವಾರ್ಥ ಇದೆ. ಸ್ವಾರ್ಥಕ್ಕೋಸ್ಕರ ಎಲ್ಲ ಬದುಕ್ತಾರೆ ಹೊರತು, ನನಗೆ ಮತ ಕೊಟ್ಟು ನನಗೆ ಗೆಲ್ಸಿದಾರಲ್ಲಪ್ಪ, ಆ ಜನಗಳಿಗೋಸ್ಕರ ನಾನು ಏನ್ ಮಾಡ್ಬೇಕು, ನನ್ ಮುಂದೆ ಜನಗಳ ಮುಂದೆ ಹೋಗ್ಬೇಕಂದ್ರೆ ನನ್ನ ಕೊಡುಗೆ ಏನು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು.